ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಗಿಲ್ಲಿ ಅವರ ಮತ್ತೊಂದು ಮೂವಿಯ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಗಿಲ್ಲಿ ನಟ ಅವರು ನಿಜವಾಗ್ಲೂ ಕೂಡ ಅವರಿಗೆ ಆಪರ್ಚುನಿಟಿಗಳು ಸಿಗ್ತಾ ಇದಾವೆ ಅನ್ನೋದಕ್ಕೊಂದು ಇದು ಬೆಸ್ಟ್ ಎಕ್ಸಾಂಪಲ್. ಯಾಕೆಂತಂದ್ರೆ ನಮ್ಮ ಗಿಲ್ಲಿ ನಟ ಅವರು ಒಂದು ಪಳಾರ್ ಅನ್ನೋ ಸಿನಿಮಾದ ಮುಖಾಂತರ ಹೀರೋ ಆಗಿ ಬರ್ತಾ ಇದ್ದಾರೆ ನಮ್ಮ ಮುಂದೆ. ನಿಮ್ಮೆಲ್ಲರಿಗೂ ಗೊತ್ತು, ಶೂಟಿಂಗ್ ಕೂಡ ಸೂಪರ್ ಆಗಿ ನಡೀತಾ ಇದೆ. ಅದರೊಟ್ಟಿಗೆ ಗಿಲ್ಲಿ ಅವರ ಲುಕ್ಕಿಗೆ ಇಡೀ ಕರ್ನಾಟಕ ಜನತೆ ಫಿದಾ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆ ಒಂದು ಹೇರ್ ಸ್ಟೈಲು, ಆ ಮೀಸೆ, ಆ ಪೋಸು, ಆಯ್ತಾ, ಅದಕ್ಕೆಲ್ಲ ನಮ್ಮ ಇಡೀ ಕರ್ನಾಟಕ ಜನತೆ ಫಿದಾ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಗಿಲ್ಲಿಯವರ ಲುಕ್ಕಿಗೆ. ಈಗ ಈ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನಮ್ಮ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ ಆದ ನಂತರ, ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರ ಒಂದು ಸಿನಿಮಾಗೆ ಅವರು ಒಪ್ಕೊಂಡಿದ್ರು ಅಂತ ಕಾಣುತ್ತೆ. ಅಂದ್ರೆ ಈ ಸಿನಿಮಾನ ಅವರು ಒಪ್ಕೊಂಡಿದ್ದು ಕಾರಣ ಆ ಸಿನಿಮಾದ ನಿರ್ದೇಶಕರ ಜೊತೆ ಇರುವಂತಹ ಗಿಲ್ಲಿಯ ಒಂದು ಫ್ರೆಂಡ್ಶಿಪ್, ಅಂದ್ರೆ ಗಿಲ್ಲಿ ಮತ್ತು ಅವರ ಒಂದು ಫ್ರೆಂಡ್ಶಿಪ್, ಅವರ ಒಂದು ಬಾಂಧವ್ಯ ಚೆನ್ನಾಗಿದೆ. ಹಾಗಾಗಿ ಗಿಲ್ಲಿ ಅವರು ಆ ಸಿನಿಮಾಗೆ ನಾನೊಂದು ಕ್ಯಾರೆಕ್ಟರ್ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ರಂತೆ. ಅಂದ್ರೆ ಆ ನಿರ್ದೇಶಕರು ಗಿಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಅಂದ್ರೆ ಗಿಲ್ಲಿ ಅವರು ಓಡುವ ಕುದುರೆ, ಅಂದ್ರೆ ಗಿಲ್ಲಿ ಅವರಿಗೆ ಇವಾಗ ತುಂಬಾನೇ ಬೇಡಿಕೆ ಇದೆ, ತುಂಬಾನೇ ಫ್ಯಾನ್ ಫಾಲೋಯಿಂಗ್ ಇದೆ ಗಿಲ್ಲಿಗೆ. ಹಾಗಾಗಿ ಸಿನಿಮಾದ ಸಕ್ಸಸ್ಸಿಗೆ ಗಿಲ್ಲಿಯನ್ನ ನಾವು ಆಡ್ ಮಾಡ್ಕೊಂಡ್ರೆ ಆ ಸಿನಿಮಾದಲ್ಲಿ ನಮ್ಗೆ ಗಿಲ್ಲಿಯ ಫ್ಯಾನ್ಸು ಸಿನಿಮಾಕ್ಕೆ ಬರ್ತಾರೆ, ಸಿನಿಮಾ ನೋಡ್ತಾರೆ, ಒಳ್ಳೆ ರಿವ್ಯೂ ಕೊಡ್ತಾರೆ. ಅದರೊಟ್ಟಿಗೆ ನಮ್ಮ ಸಿನಿಮಾ ಸಕ್ಸಸ್ ಆಗಕ್ಕೆ ನಮ್ಗೊಂದು ಒಂದು ಕೈ ಜೋಡಿಸಿದಂಗಾಗುತ್ತೆ ಗಿಲ್ಲಿ ನಟ ಅವರು ಅನ್ನೋದಕ್ಕೋಸ್ಕರವಾಗಿ ಅಯೋಗ್ಯ, ನಿಮ್ಮೆಲ್ಲರಿಗೂ ಗೊತ್ತು, ಅಯೋಗ್ಯ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಆಯ್ತಾ, ನಮ್ಮ ರಕ್ಷಿತಾ ರಾಮ್ ಅವರು ಮತ್ತು ನೀನಾಸಂ ಸತೀಶ್ ಅವರು ಮಾಡಿದಂತಹ ಒಂದು ಚಿತ್ರ ಏನಿದೆ ತುಂಬಾನೇ ಸೂಪರ್ ಹಿಟ್ ಆಗಿತ್ತು. ನಿಮ್ಮೆಲ್ಲರಿಗೂ ಗೊತ್ತು. ಆಯ್ತಾ, ಏನಮ್ಮಿ ಯಾ ಕಮ್ಮಿ ಅಂತ ಒಂದು ಸಾಂಗು ಸೂಪರ್ ಹಿಟ್ ಆಗಿತ್ತು. ಫಿಲಂ ಕೂಡ ತುಂಬಾನೇ ಹಿಟ್ ಆಗಿತ್ತು. ಈಗ ಅಯೋಗ್ಯ 2 ಬಂದಿದೆ. ಅಯೋಗ್ಯ 2 ಅಲ್ಲೂ ಕೂಡ ನಮ್ಮ ನೀನಾಸಂ ಸತೀಶ್ ಅವರು ಮತ್ತು ನಮ್ಮ ಡಿಂಪಲ್ ಕ್ವೀನ್ ಹೆಸರೇ ಬರಲ್ವಲ್ಲಪ್ಪ, ನನಗೆ ಮರ್ತೆ ಹೋಗುತ್ತೆ, ರಚಿತಾ ರಾಮ್ ಅವರು, ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಹೀರೋಯಿನ್ ಆಗಿ ಮಾಡ್ತಿರುವ ಸಿನಿಮಾದಲ್ಲಿ ನಮ್ಮ ಗಿಲ್ಲಿ ನಟ ಅವರು, ನಮ್ಮ ಗಿಲ್ಲಿ ಅವರಿಗೆ ಆ ನಿರ್ದೇಶಕರು ಒಂದು ರಿಕ್ವೆಸ್ಟ್ ಮಾಡಿದ್ರಂತೆ. ಹಾಗಾಗಿ ಅಯೋಗ್ಯ 2 ಸಿನಿಮಾದಲ್ಲಿ ಗಿಲ್ಲಿ ಅವರು ಒಂದು ಗೆಸ್ಟ್ ರೋಲ್ ನ ಮಾಡ್ತಾ ಇದ್ದಾರೆ. ತುಂಬಾನೇ ಇಂಪ್ಯಾಕ್ಟ್ ಮಾಡುವಂತಹ ರೋಲು, ಎಲ್ಲರನ್ನು ಕೂಡ ಆ ಸಿನಿಮಾಗೆ ಕರೆತರುವಂತಹ ರೋಲು, ಆ ಸಿನಿಮಾದ ಯಶಸ್ಸಿಗೆ ಗಿಲ್ಲಿ ಅವರು ಕೂಡ ಕಾರಣ ಆಗುವಂತಹ ರೋಲು. ತುಂಬಾನೇ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಅಯೋಗ್ಯ 2 ಅಲ್ಲಿ ಪ್ಲೇ ಮಾಡ್ತಾ ಇದ್ದಾರಂತೆ ನಮ್ಮ ಗಿಲ್ಲಿ ನಟ ಅವರು. ನಿಜವಾಗ್ಲೂ ಕೂಡ ಗಿಲ್ಲಿ ನಟ ಒಂಥರ ಓಡೋ ಕುದುರೆ. ಹಾಗಾಗಿ ಓಡೋ ಕುದುರೆಗೆ ಬಾಜಿ ಕಟ್ಟಕ್ಕೆ ಎಲ್ಲರೂ ರೆಡಿ ಇರ್ತಾರೆ. ಯಾಕೆಂತಂದ್ರೆ ಒಂದು ಸಿನಿಮಾ ಹಿಟ್ ಆಗಬೇಕು ಅಂತಂದ್ರೆ ಆ ಒಂದು ಟ್ರೆಂಡ್ ಬೇಕು, ಯಾರಾದ್ರೂ ಒಬ್ರು ಅದರಲ್ಲಿ ಆ ಕ್ಷಣಕ್ಕೆ ಟ್ರೆಂಡ್ ಆಗಿರೋರು ಬೇಕು, ಆ ಕ್ಷಣಕ್ಕೆ ಒಂದು ಫ್ಯಾನ್ ಫಾಲೋಯಿಂಗ್ ಇರೋರು ಬೇಕು. ಅದು ನಮ್ಮ ಗಿಲ್ಲಿ ನಟ ಅಂತ ಹೇಳ್ಬಿಟ್ಟು ಆ ನಿರ್ದೇಶಕರು ಬಿಗ್ ಬಾಸ್ ಮನೆಯಿಂದ ಬಂದಾದ ನಂತರ ನಮ್ಮ ಗಿಲ್ಲಿ ಅವ್ರನ್ನ ಆಲ್ರೆಡಿ ಬುಕ್ ಮಾಡಿದ್ರಂತೆ. ಅವರು ಅಂದ್ರೆ ರಿಕ್ವೆಸ್ಟ್ ಮಾಡಿ, ಬುಕ್ ಅಂತಲ್ಲ, ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರಂತೆ. ಒಳ್ಳೆ ರೆಮ್ಯುನರೇಷನ್ ಕೊಟ್ಟು ನಮ್ಮ ಗಿಲ್ಲಿ ಅವ್ರ ಹತ್ರ ಹ್ಯಾಕ್ ಮಾಡಿಸ್ತಾ ಇದ್ದಾರೆ ಅಯೋಗ್ಯ 2 ಅಲ್ಲಿ. ಒಂದು ಚಿಕ್ಕ ಪಾತ್ರ ಆದ್ರೂ ಕೂಡ ತುಂಬಾನೇ ಪವರ್ಫುಲ್ ಪಾತ್ರ ಅಂತೆ. ಗಿಲ್ಲಿ ಅವರನ್ನ ಅಯೋಗ್ಯ 2 ಅಲ್ಲಿ ನೀವೆಲ್ಲರೂ ವೆರಿ ಸೂನ್, ಆಯ್ತಾ, ಈ ತಿಂಗಳು ಎಂಡಷ್ಟೊತ್ತಿಗೆ, ಈ ತಿಂಗಳು ಎಂಡೋ ಇಲ್ಲ ಮುಂದಿನ ತಿಂಗಳು ಫಸ್ಟ್ ಹೊತ್ತಿಗೆನೆ ನೀವು ನಮ್ಮ ಗಿಲ್ಲಿ ಅವ್ರನ್ನ ನೋಡ್ಬೋದು ಸಿನಿಮಾದಲ್ಲಿ, ಅಯೋಗ್ಯ 2 ಸಿನಿಮಾದಲ್ಲಿ. ಗಿಲ್ಲಿ ಅವ್ರ ಸ್ಟಾರ್ ಹೆಂಗಾಗಿದೆ ಅಂದ್ರೆ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಗಿಲ್ಲಿನ ಅಪ್ರೋಚ್ ಮಾಡಕ್ಕೆ ಮೇನ್ ಕಾರಣ ಏನ್ ಗೊತ್ತಾ? ಫ್ಯಾನ್ ಫಾಲೋಯಿಂಗ್ ಅಂದ್ರೆ ಈ ಗಿಲ್ಲಿಗಿರುವ ಫ್ಯಾನ್ಸ್ ಯಾರು ಗೊತ್ತಾ? ಲೋಕಲ್ ಫ್ಯಾನ್ಸ್. ನಿಮ್ಗೊಂದ್ ಹೇಳ್ತೀನಿ, ಯಾವ ಹೀರೋಗೆ ಲೋಕಲ್ ಫ್ಯಾನ್ಸ್ ಇರ್ತಾರೋ, ಲೋಕಲ್ ಹುಡುಗರು, ಲೋಕಲ್ ಯೂತ್ಸ್ ಫ್ಯಾನ್ಸ್ ಇರ್ತಾರೋ ಅಂತ ಹೀರೋಗಳಿಗೆ ನಿಜವಾಗ್ಲೂ ಕೂಡ ಸಪೋರ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಅವ್ರು ಯಾವ ಸಿನಿಮಾ ಬಂದ್ರು ಬಿಡಲ್ಲ ಗುರು, ಅವ್ರು ನೋಡ್ತಾರೆ. ಸಿನಿಮಾ ನೋಡೋರ್ನ ಯಾರಂತ ತಿಳ್ಕೊಂಡಿದ್ದೀರಾ ನೀವು? ಸಿನಿಮಾ ನೋಡೋರು, ಆಯ್ತಾ, AC ರೂಮಲ್ಲಿ ಕುತ್ಕೊಂಡು ವರ್ಕ್ ಮಾಡೋರು ನೋಡೋದು ಎಲ್ಲೋ. ನಮ್ ಜಗ್ಗೇಶ್ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ನಮ್ಮ ನಾಯಕ ನಟ ಜಗ್ಗೇಶ್ ಅವರು, ನಿಮ್ಮೆಲ್ಲರಿಗೂ ಗೊತ್ತು, ತುಂಬಾ ಹಿರಿಯ ಕಲಾವಿದ್ರು, ತುಂಬಾ ಚೆನ್ನಾಗಿ ಹೇಳ್ತಾರೆ. AC ರೂಮಲ್ಲಿ ಕುತ್ಕೊಂಡು ವರ್ಕ್ ಮಾಡೋರು ಯಾರು ಸಿನಿಮಾನ ಅವ್ರ ಟೈಮ್ ವೇಸ್ಟ್ ಮಾಡ್ಕೊಂಡು ಬಂದು ಸಿನಿಮಾನ ನೋಡಲ್ಲ. ದಿನಗೂಲಿ ಕೆಲಸ ಮಾಡೋರು, ರೈತರು ಮಕ್ಕಳು, ಡ್ರೈವರ್ಸು, ಆಮೇಲೆ ಹೋಟೆಲ್ ಅಲ್ಲಿ ಕೆಲಸ ಮಾಡೋರು, ಆಯ್ತಾ, ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋರು, ಅಂದ್ರೆ
ಅವರು ಏನ್ ಗೊತ್ತಾ, ನಮ್ಮ ಲೋಕಲ್ ಹುಡುಗರು, ಲೋಕಲ್ ಗ್ಯಾಂಗು, ಲೋಕಲ್ ಫ್ಯಾನ್ಸು ಅವ್ರು ಇದಾರಲ್ಲ, ಆವತ್ ರಜಾ ಆಗ್ಲಿ ಗುರು, ಅವ್ರು ಹೀರೋ ಸಿನಿಮಾ ಥಿಯೇಟರ್ ಅಲ್ಲಿ ಬರ್ತಿದೆ ಅಂದ್ರೆ ಅವತ್ತು ರಜಾ ಮಾಡೋದಾಗ್ಲಿ ಆಯ್ತಾ, ಅವ್ರು ಟಿಕೆಟ್ ತಗೊಳೋದಲ್ದೇನೆ ಅವ್ರ ಜೊತೆಗೆ 10 ಟಿಕೆಟ್ ತಗೊಂಡು ಅವ್ರ ಫ್ರೆಂಡ್ಸನ್ನು ಕರ್ಕೊಂಡು ಹೋಗ್ತಾರೆ. ಅದು ಲೋಕಲ್ ಹುಡುಗರಿಗೆ ಇರೋ ತಾಕತ್ತು. ನಾನು ಅದಕ್ಕೆ ಪ್ರತಿ ಸರಿ ಹೇಳ್ತಾ ಇರ್ತೀನಿ, ನಮ್ ಲೋಕಲ್ ಹುಡುಗರು ಮನ್ಸ್ ಮಾಡಿದ್ರೆ ಯಾರನ್ನ ಬೇಕಾದ್ರೂ ಹೀರೋ ಮಾಡೋದು ತಾಕತ್ತು ಅವ್ರಿಗಿದೆ, ಯಾರನ್ನ ಬೇಕಾದ್ರೂ ಝೀರೋ ಮಾಡೋ ತಾಕತ್ತು ಇದೆ ಅವ್ರಿಗೆ, ಗೊತ್ತಾ? ಅದಕ್ಕೆ ಅಲ್ವಾ ದರ್ಶನ್ಗಳು ಯಾವಾಗ್ಲೂ ಆಯ್ತಾ, ಒಬ್ಬ ಮೂಟೆ ಓರೋನು, ಒಬ್ಬ ಆಟೋ ಓಡಿಸೋನು ಕೂಡ ನನ್ನ ಸೆಲೆಬ್ರಿಟಿಗಳು, ಅವರಿಂದ ಇವತ್ತು ನಾನು ಅನ್ನ ತಿಂತಿದ್ದೀನಿ. ಯಾಕೆ ಅಂತ ಅವ್ರಿಗೂ ಇವತ್ತು ಆಟೋ ಓಡಿಸೋರು ಆಯ್ತಾ, ಅವ್ರು ಯಾವುದೇ ಸಿನಿಮಾ ಬರ್ಲಿ ಅವ್ರು ನೋಡ್ದೆ ಬಿಡಲ್ಲ, ಗೊತ್ತಾ? ಅಷ್ಟು ಅವರಿಗೆ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಷ್ಟು ಒಂದು ಪ್ರೀತಿ, ಅಷ್ಟು ಒಂದು ನಂಬಿಕೆ, ನಮ್ಮ ಕನ್ನಡ ಚಿತ್ರರಂಗ ಉಳಿಬೇಕು ಅಂತ ಹೋರಾಡೋರು ಯಾರಾದ್ರೂ ಇದ್ರೆ ಇವರು, ನಮ್ಮ ಹುಡುಗರುಗಳು, ನಮ್ಮ ಲೋಕಲ್ ಬಾಯ್ಸ್ಗಳು ಆಯ್ತಾ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಒಂದು ಮೂವಿ ಹಿಟ್ ಆಗ್ಬೇಕು ಅಂತಂದ್ರೆ ಆಯ್ತಾ, ನಮ್ಮ ಪಬ್ಲಿಕ್ ಆಯ್ತಾ ಅವ್ರ ಕೈ ಹಿಡಿಬೇಕು. ಅವ್ರ ಫ್ಯಾನ್ಸ್ಗಳು ಯಾವ ನಟನಿಗಿರುತ್ತೆ ಆ ತರ ಫ್ಯಾನ್ಸ್ಗಳು. ಗುರು ಇವತ್ತು ನಾನು ರಜಾ ಮಾಡಿದ್ರು ಪರವಾಗಿಲ್ಲ ಗುರು, ನಾನು ಹೀರೋಗೋಸ್ಕರವಾಗಿ ನಾನು ಸಿನಿಮಾ ನೋಡ್ತೀನಿ ಅನ್ನೋ ಒಬ್ಬ ಹೀರೋ, ಯಾವ ಒಬ್ಬ ಸೆಲೆಬ್ರಿಟಿಗೆ ಅಂತ ಫ್ಯಾನ್ಸ್ ಇರ್ತಾರೆ ನೋಡಿ. ಇವತ್ತು ರಜಾ ಮಾಡಿದ್ರು ಪರವಾಗಿಲ್ಲ, ನಾನು ಹೀರೋದು ಸಿನಿಮಾ ಬಿಡುಗಡೆ ಆಗಿದೆ ನಾನು ಹೋಗಿ ನೋಡ್ತೀನಿ ಅನ್ನೋ ಒಬ್ಬ ಫ್ಯಾನು ಯಾವ ಸೆಲೆಬ್ರಿಟಿಗೆ ಇರ್ತಾನೆ, ಅವ್ನು ನಿಜವಾಗ್ಲೂ ಲಕ್ಕಿ ಅಂತಾನೆ ಹೇಳ್ತೀನಿ, ಲಕ್ಕಿ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ದರ್ಶನ್ ಸರ್ ಅವರು ಜೈಲಿಗೆ ಹೋದ್ಮೇಲೆ ನಮ್ಮ ಕನ್ನಡ ಚಿತ್ರರಂಗ ನಿಜವಾಗ್ಲೂ ಕೂಡ ಸ್ವಲ್ಪ ಡಲ್ ಆಗಿದೆ ಅನ್ನೋದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಹೆಂಗ್ ಬೇಕಾದ್ರೂ ತಗೊಳ್ಳಿ, ನಾನು ಇದು ಯಾರ ಒಂದು ಇದಕ್ಕೂ ಅಲ್ಲ ನಾನು ಹೇಳ್ತಾ ಇರೋದು. ನಮ್ಮ ಕನ್ನಡ ಚಿತ್ರರಂಗ ಸ್ವಲ್ಪ ಡಲ್ ಹೊಡೆದಿದೆ ಅಂತ ಹೇಳ್ತೀನಿ, ನಮ್ಮ ದರ್ಶನ್ ಸರ್ ಅವ್ರ ಜೈಲಿಗೆ ಹೋದ್ಮೇಲೆ. ಯಾಕೆಂದ್ರೆ ದರ್ಶನ್ ಸರ್ ಅವರಿಗೆ ಇರುವಂತಹ ಒಂದು ಫ್ಯಾನ್ ಫಾಲೋಯಿಂಗ್ ಏನಿದೆ ಅದು ನಿಜವಾಗ್ಲೂ ತುಂಬಾ ದೊಡ್ಡದು. ಹೇಗೆ ನಾವೀಗ ಗಿಲ್ಲಿಗೆ ನೋಡ್ತೀವಲ್ವಾ, ಫುಲ್ ಗಿಲ್ಲಿಗೋಸ್ಕರ ಜೀವನ ಬಿಡೋ ಅಂತ ಫ್ಯಾನ್ಸ್ ಇದಾರಲ್ಲ, ಸೇಮ್ ದರ್ಶನ್ ಸರ್ ಅವ್ರಿಗೂ ಅದೇ ತರ ಫ್ಯಾನ್ಸ್ ಇರೋದು. ಎಲ್ಲರಿಗೂ ಫ್ಯಾನ್ಸ್ ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಕೆಳಗಡೆಯಿಂದ ಬರೋ ಫ್ಯಾನ್ಸ್ ಇದಾರಲ್ಲ ಅವರು, ಆ ಫ್ಯಾನ್ ಫಾಲೋಯಿಂಗ್ ಇದೆಯಲ್ಲ ಅದು ಸೂಪರ್, ನೆಕ್ಸ್ಟ್ ಲೆವೆಲ್. ಅವ್ರು ಬೆಳೆಸೋದು ಗುರು. ಅವರು ಕೋಪ ಬಂದ್ರೆ ಬೇಡ ಕಮೆಂಟ್ ಹಾಕೋದು, ಬಟ್ ಅವ್ರಿಗೆ ನೀವು ತಿದ್ದಿ ಬುದ್ಧಿ ಹೇಳಿ ಸಾರಿ ಕೇಳೋದು ಅವ್ರೆ. ಅಕ್ಕ ತಪ್ಪಾಯ್ತಕ್ಕ ಸಾರಿ ಅಂತಾರೆ. ನಾನು ತುಂಬಾ ಜನ ಹುಡುಗರುಗಳು ನೋಡಿದೀನಿ, ಏನಾದ್ರು ಬೇಡ ಕಮೆಂಟ್ ಹಾಕಿದ್ರೆ ಆಯ್ತಾ, ತಪ್ಪು ಅಂತಂದ್ರೆ ನನ್ನ ಲೈವಲ್ಲೂ ಕೂಡ ಸಾರಿ ಅಕ್ಕ ತಪ್ಪಾಯ್ತಕ್ಕ ಅಂತಾರೆ. ಅಂದ್ರೆ ಅವರಿಗೆ ಅವರ ಹೀರೋ ಬಗ್ಗೆ ಏನಾದ್ರು ಹೇಳಿದ್ರೆ ಕೋಪ ಬರ್ಬೋದು, ಬಟ್ ಅದನ್ನ ಬುದ್ಧಿ ಹೇಳಿದ್ರೆ ಅದನ್ನ ತಿಳ್ಕೊಂತಾರೆ. ಹಾಗಾಗಿ ನಮ್ಮ ಗಿಲ್ಲಿ ಅವರ ಫ್ಯಾನ್ಸ್ ಕೂಡ ಎಲ್ಲ ರಾ ಫ್ಯಾನ್ಸ್, ಎಲ್ಲ ಕಡಕ್ ಫ್ಯಾನ್ಸ್ಗಳು. ಹಾಗಾಗಿ ಗಿಲ್ಲಿ ಅವರು ಯಾವುದೇ ಸಿನಿಮಾದಲ್ಲಿದ್ರು ಕೂಡ ಸಿನಿಮಾಕ್ಕೆ ಅವರು ಥಿಯೇಟ್ರಿಗೆ ಹೋಗಿ ನೋಡ್ತಾರೆ, ಟಿಕೆಟ್ ತಗೊಂಡು ಥಿಯೇಟ್ರಿಗೆ ಹೋಗಿ ನೋಡ್ತಾರೆ. ಹಾಗಾಗಿ ಅಯೋಗ್ಯ 2 ಅಲ್ಲಿ ನಮ್ಮ ಗಿಲ್ಲಿ ನಟ ಅವ್ರನ್ನ ನೀವು ಮತ್ತೆ ತೆರೆ ಮೇಲೆ ನೋಡ್ಬೋದು. ಗಿಲ್ಲಿ ನಟ ಅವರ ಪಾತ್ರ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ವೆರಿ ಸೂನ್ ಅಯೋಗ್ಯ 2 ರಿಲೀಸ್ ಆಗುತ್ತೆ, ಎಲ್ಲರೂ ಹೋಗಿ ಗಿಲ್ಲಿ ಅವ್ರನ್ನ ನೋಡಿ ಅಂತೀನಿ. ಇದರೊಟ್ಟಿಗೆ ಗಿಲ್ಲಿ ಅವರ ಈ ಮಾಸ್ ಏನಿದೆ, ಈ ಮಾಸ್ ಜಾತ್ರೆ ಏನಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಹೆಚ್ಚಾಗ್ತಾ ಇದೆ, ಪ್ರತಿದಿನ ಜಾಸ್ತಿ ಆಗ್ತಾ ಇದೆ. ಅದಕ್ಕೆಲ್ಲ ನಿಜವಾಗ್ಲೂ ಗಿಲ್ಲಿ ಲಕ್ಕಿ ಅಂತಾನೆ ಹೇಳ್ಬೋದು, ಒಂದು ಅದೃಷ್ಟವಂತ ಅಂತಾನೆ ಹೇಳ್ಬೋದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.